ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಶೆಡ್ ಹತ್ರಕ್ಕೆ ಬಂದ್ವಿ. ನಮ್ಮ ಯಜಮಾನ್ರು ಬೇರೆ ಇಲ್ಲ, ಇದು ಬಿಸಿಲು. ಶೆಡ್ ಹತ್ರಕ್ಕೆ ಬಂದ್ವಿ. ಈಗ ಬಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಹೋಗಿದ್ದಾರೆ, ಅದೇ ಕೆಲ್ಸಕ್ಕೆ ಹೋಗಿದ್ದಾರೆ. ಕರುಗಳು ಹಿಡ್ಕೊಬಂದ್ರಿ. ಮತ್ತು ಮುನ್ನಿಗೆ ಊಟ ತಿಂತಾಯಿದ್ದಾವೆ. ಮತ್ತು ಕೋಳಿಗಳು ವೆಯ್ಟಿಂಗು ಬಿಟ್ಟಿದ್ದೇವೆ ಅಂದರೆ ಇವನ್ನ ತಿನ್ನೋಕೆ ಬಿಡಲ್ಲ ಪಾಪ, ಎಲ್ಲ ತಿಂದಾಕ್ತವೆ. ಅದಕ್ಕೆ ಇವು ತಿಂದುಬಿಡ್ಲಿ ಅಂದ್ಬಿಟ್ಟು ಕಾಯ್ತಾ ಇದ್ದೀವಿ. ತಿಂದ್ಬಿಟ್ರಿ ಬೇಗ, ಕೋಳಿಗಳು ಬಿಡ್ತೀನಿ. ಅಲ್ಲಿ ನೋಡಿ ಎಷ್ಟು ವೆಯ್ಟಿಂಗಲ್ಲಿದ್ದಾವೆ. ಬಿಟ್ಟರೆ ಸಾಕು. ಇವಾಗ ಹೆಂಗೆ ಓಡಿ ಬರ್ತಾವೆ ಅಂದರೆ ಬೀಗ ತೆಗೆದುಬಿಟ್ಟಿದ್ದೀನಿ. ನೋಡಿ ಹೆಂಗೆ ಕಾಯ್ತಾ ಇದ್ದಾವೆ. ಬಿಡಮ್ಮ, ತೆಗಿ, ಬಾಕಲ್ ತೆಗಿ, ಬಾ ಬಾ. ನೋಡ್ಕೊಳ್ರಿ, ಇವಾಗ ಓದ್ತವೆ. ಬಿಟ್ಟರೆ ಸಾಕು, ಓಡೋದೇನೋ ಖುಷಿಯಾಗೋತವೆ ಅವಕ್ಕ. ಹೊರಗಡೆ ಹೋದ್ರೆ ಅವು ಇವು ತಿಂತವೆ. ಮುಂದೆ ಬೈಲಿ, ಈ ಕಡೆ ಬರ. ಹೋಗಿ ಅಡ್ಡ ನಿಂತ್ಕೊಬಿಟ್ಟವನೆ. ಬೈ ಈ ಕಡೆ ಬರ, ಈ ಕಡೆ. ಆ ಮುನ್ನಾಗಂತ ತಡೆಯಾಕ್ಬಿಟ್ಟು ನೋಡು. ಬಾ ಬನ್ನಿ, ಬಾ 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 ಬಾ. ಓಡ್ಬಿಡ್ತಾ ಇದ್ವು. ಆ ಮುನ್ನ ಬಂದು ಅಡ್ಡ ಹಾಕ್ಬಿಟ್ನು. ಇಲ್ಲಂದಿದ್ರೆ ಅವು ಕೂಡ ಹೊರ್ಟೋಗ್ತಾ ಇದ್ವು. ಎಲ್ಲ ಒಂದು ಇರಲ್ಲ ಫ್ರೆಂಡ್ಸ್, ಎಲ್ಲ ಆಚೆ ಕಡೆ ಹೊರ್ಟೋಗ್ತವೆ ಮೇಯೋದಕ್ಕೆ. ನೋಡಿ, ಒಂದು ಕಾಣಿಸಲ್ಲ. ನೋಡ್ಕೊಂಡಿರಿ ಇವಾಗ ಹೆಂಗೆ ಓಡ್ತವೆ ಅಂತ. ಇನ್ನು ಕೆಲವೊಂದು ಹೋಗಿಲ್ಲ ನೋಡಿ. ಬಾಸ್ ಕೊಡಿ, ಬಿಟ್ಬಿಡ್ತೀನಿ ಇವಾಗ. ಬಬ್ಬಾ ಏನು ತರಲೆ ಮಾಡ್ತಾವೆ ಅಂದರೆ ಅಯ್ಯಯ್ಯ. ಎಲ್ಲಿರದ್ದಾರೆ? ಮುನ್ನಿಗೆ ಹಾಕಿದ್ದು ಊಟ ಎಲ್ಲ ತಿಂದಾಕ್ತಾ ಇದ್ದಾವೆ. ಅವಾಗೆ ತಿಂದಿಲ್ಲ, ಇವಾಗ ನೋಡಿ, ಇವಾಗ ತಿನ್ನಕ್ಕೆ ಹೋಗೋದು. ಏನಾ ಹೊಟ್ಟೆ ಬಂದೈತೆ? ಕರುಗಳು ಕೂಡ ಹಿಡ್ಕೊಬಂದ್ಬಿಟ್ವಿ ಇಲ್ಲಿಗೆ. ಅಲ್ಲಿ ಪಾಪ ಮೇವು ಏನಿರಲ್ಲ, ಇಲ್ಲಾದರೆ ಸ್ವಲ್ಪ ಮೇವು ಎಲ್ಲ ಇರ್ತೈತೆ. ಎಲ್ಲಿಗೆ ಹೋಗಿದ್ದಾವೆ ಕೋಳಿಗಳು? ಇದೆಲ್ಲ ಮೇಯ್ತಾ ಇರ್ತವೆ ನೋಡು. ಆ ಕಡೆ ಅಲ್ಲೋರ್ಗೂ ಹೋಗ್ತವೆ. ಅಲ್ಲೆಲ್ಲ ಮೇಯ್ಕೊಂಡು ನೋಡಿ. ಕರುಗಳು ಕೂಡ ತಂದಿಲ್ಲಿ ಕಟ್ಟಾಕಿದ್ದೀವಿ. ಕಟ್ಟಾಕಿಲ್ಲ, ಬಿಟ್ಬಿಟ್ಟಿದ್ದೀವಿ ಮೇಯ್ತಾ ಇರಲಿ ಅಂತ. ಪಾಪ ಅಲ್ಲಿ ಮನೆ ಹತ್ರ ಮೇವಿರಲ್ಲ, ಹಾಗಾಗಿ ಇಲ್ಲಿಗೆ ಹೊಡ್ಕೊಬಂದ್ಬಿಟ್ವಿ. ಅಲ್ಲಿ ಇವಾಗ ಮಳೆ ಬಂದೈತಲ್ಲ, ಹುಲ್ಲು ಅದು ಇದು ಸಿಗ್ತೈತೆ, ಮೇಯ್ತಾ ಇರ್ತವೆ. ಅಲ್ಲಾದರೆ ಒಣ್ಣುಲ್ಲೇ ಹಾಕಬೇಕು. ನೋಡಿ, ಇವು ತಿಂದಿದ್ದಾಯಿತು. ನೋಡ್ಕೊಂಡಿರಿ ಇವತ್ತು. ಇಲ್ಲ ನೀವು ಒಳ್ಳೆ ಚಿಕ್ಕ ಮಕ್ಳು ಥರ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತೇವೋ. ತಿನ್ನೋದು, ಆಟ ಆಡೋದು, ತಿನ್ನೋದು, ಆಟ ಆಡೋದು. ಹಾವುಗಳು ಬಂದರೆ ಕೂಡ ತೋರಿಸ್ತೈತೆ ಫ್ರೆಂಡ್ಸ್. ಇದು ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಹಾವು ಬಂದಿರೋ ಟೈಮಲ್ಲಿ ಯಾವ ಥರ ಇದು ಮಾಡ್ತಾ ಇರ್ತೈತಿ ಇದು ಅಂತ ಬಗಳ್ತಾ ಇರ್ತೈತೆ. ನಮ್ಗೆ ಹಾವುಗಳು ಬಂದ್ರೂ ಇದೇ ತೋರಿಸೋದು. ಚೆನ್ನಾಗಿ ತಿಂದಿದ್ದಾವೆ. ಇವಾಗ ಏನು ಮಾಡ್ತೇವೆ? ಆಟ ಆಡ್ಕೊಂಡಿರ್ತವೆ. ಅಲ್ಲೇ ಎಲ್ಲ ಮುನೇಶ್ವರ ದೇವರಿದ್ದಿದ್ದು. ನೆನ್ನೆ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಮಾಡಿಕೊಂಡು ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವರು ಹೋದರು ಕೆಲಸ ನೆನ್ನೆ. ಈಗ ನಾನು ಅಮ್ಮ ಇಬ್ಬರು ಬಂದಿದ್ದೀವಿ. ಅಮ್ಮನೂ ಸೋಮವಾರದಿಂದ ಅವಳು ಹೋಗ್ತಾಳೆ ಸ್ಕೂಲಿಗೆ. ಅದುವರೆಗೂ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಅಂತ ಹೋಗಿದ್ದಾರೆ. ನೋಡೋಣ, ಬಿಸಿಲು ತುಂಬಾ ಇದೆ.
ಇವಾಗ ಸೂರ್ಯ ಬರ್ತಾ ಇರೋದು. ಏಯ್ ನಾಯಿಗಳು ಬಂದ್ಬಿಡ್ತವೆ ಫ್ರೆಂಡ್ಸ್, ಅದೇ ಒಂದು ಭಯ. ಕುರಿಗಳು ತಿನ್ನೋ ನಾಯಿಗಳು ಬಂದ್ಬಿಡ್ತವೆ ನೋಡಿ, ಅದೆಲ್ಲ ಓಡಾಡ್ಕೊಂಡಿರ್ತವೆ. ನಿನ್ನೆ ಪೂಜೆ ಮಾಡಿದ್ದಲ್ಲೇ ಮುನೇಶ್ವರ ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಚಳಿ ಆಗ್ತಾ ಇದೆ. ಒಂದು ಕಡೆ ಬಿಸಿಲು ಬಂದೈತೆ, ಒಂದು ಕಡೆ ಚಳಿ. ಅಲ್ಲಿ ಚಂದ್ರ ನೋಡಿ, ಈ ಕಡೆ ಸೂರ್ಯ ಬಂದಿದ್ದಾನೆ, ಆ ಕಡೆ ತೋರ್ಸಮ್ಮ. ಅಲ್ಲಿ ಸೂರ್ಯ ಬಂದಿದ್ದಾನೆ, ಈ ಕಡೆ ಚಂದ್ರನೂ ಹಂಗೆ ಐತೆ. ಚಳಿ ಆಗ್ತಾಯಿತ್ತಪ್ಪ, ಗಾಳಿ ಜಾಸ್ತಿ, ಮಳೆ ಬಂದಿದೆ ಎಲ್ಲ. ಅದಕ್ಕೆ ನಾಯಿ ಮರಿಗೆ ಖುಷಿನೇ ಖುಷಿ. ತಿನ್ನೋದು, ಆಟ ಆಡೋದು. ಮುಡಾಡೈ ಕಚ್ಚಾಡಲ್ಲ, ಹೆಂಗೋ ಆಟ ಆಡ್ಕೊಂಡಿರ್ತವೆ ಪಾಪ. ಒಂದಿದ್ದಿದ್ರೆ ಪಾಪ ಇದಕ್ಕಾಗ್ತಾ ಇರಲಿಲ್ಲ, ಎರಡಿರೋದಕ್ಕೆ ಸರೋಗೈತೆ. ಆರಾಮಾಗಿ ಆಟ ಆಡ್ಕೊಂಡಿರ್ತವೆ. ಒಂದಿದ್ದಿದ್ರೆ ಬೇಜಾರಾಗಿರೋದು ಅದಕ್ಕೂ. ಅಯ್ಯಯ್ಯೋ, ನಾನಿವಾಗ ಹೋಗ್ಬಿಟ್ಟು ನೀರು ಎತ್ಕೊಂಬರ್ತೀನಿ. ಬರೋವಾಗ ಕರುಗಳು ಹಿಡ್ಕೊಂಬಂದ್ವಿ ನಡ್ಕೊಂಡು. ಇವಾಗ ಕ್ಯಾನ್ಗಳು ಎತ್ಕೊಂಡು ಹೋಗಿ ನೀರು ಎತ್ಕೊಂಬರ್ಬೇಕು, ಕೋಳಿಗಳಿಗೆ ಇಕ್ಕೋದಕ್ಕೆ. ಹೋಗಿ ಗಾಡಿಯಲ್ಲಿ ಬರ್ತೀನಿ. ಅಮ್ಮ ಇಲ್ಲೇ ಇದ್ದಾಳೆ, ಕೋಳಿಗಳನ್ನೆಲ್ಲ ಬಿಟ್ಟಿದ್ದೀನಲ್ವ, ಕೋಳಿನ ಕರುವನ್ನೆಲ್ಲ ಬಿಟ್ಟಿದ್ದೀನಿ. ಅದಕ್ಕೆ ಎಂಬಾಕ್ ತಿಸ್ಕೊಂಡ ವಿಡಿಯೋ ఏం కరెక్ట్గా తీసాను. ಮುನ್ನ ಹೋಗ್ಬೇಡ ಹತ್ರ, ಈ ಕಡೆ ಬಾ. ಏಯ್ ಬಾ, ಈ ಕಡೆ ಬಾ. ಹೋಗ್ಬೇಡ, ಬಾ ಹತ್ರ ಹೋಗ್ಬೇಡ. ಹೋಗ್ಬೇಡ ಕಣ ಹತ್ರ, ಈ ಕಡೆ ಬಾ. ಮುನ್ನ ಹೋಗ್ಬೇಡ, ಬಾ ಈ ಕಡೆ. ಹೋಗ್ಬೇಡ, ಬಾ ಈ ಕಡೆ ಬಾ. ಮುನ್ನ ಮುನ್ನೆ ಬಾ, ಹೋಗ್ಬೇಡ, ಬಾ ಈ ಕಡೆ ಬಾ. ಬಾ ಈ ಕಡೆ ಬಾ. ಬಾ, ಎಲ್ಲೋ ಹೋಗ್ಲಿ ಬಾ. ಹೋಗ್ಬೇಡ ಕಣ ಹತ್ರಕ್ಕ, ಅದು ಹೋಗ್ಬಿಡ್ತದ ಆ ಕಡೆ. ಫ್ರೆಂಡ್ಸ್, ಇದು ನಮ್ಮ ಕೋಳಿ ಶೆಡ್ ಹತ್ರ ಮೊನ್ನೆ ಬಂದಿದ್ದಿದೆ ಇದು ಹಾವು. ಅಲ್ಲಿಂದ ಕರ್ಕೊಬಂದು ಸಾಕೆತ್ಕೊಬಿಟ್ಟೈತೆ ಅಂತ ನಮ್ಮ ಬುಜ್ಜಮ್ಮನ ಮಲ್ಕೊಬಿಟ್ಟೈತೆ ನೋಡಿ. ಅದು ಯಾಕೆ ಮಲ್ಕೊಂಬಿಟ್ಟಿದ್ದೀಯಾ ಅಂದ್ಬಿಟ್ಟು ನೆಕ್ತೈತೆ ನೋಡಿ. ಏನನ್ನ ತಗೊಬರಲಿ ಜೊತೆಯಾಗಿ ತಗೊಬರೋದು. ಚೆನ್ನಾಗಿರ್ತವೆ. ಒಂದೊಂದೇ ಇದ್ರೆ ಅವು ಕುಬ್ಬರ್ ಹೊಡಿತವೆ ಪಾಪ. ನಮ್ಮ ಬಾತ್ಕೋಳಿನೂ ಅಷ್ಟೇ. ಹೌದು ಅಮ್ಮ, ಬಾತ್ಕೋಳಿ ಮರಿನ ತೋರ್ಸನ್ ಬಾ ಅಮ್ಮ. ನೆನ್ನೆ ತೋರಿಸಿದ್ದೀನಿ, ತೋರಿಸಿಲ್ವಾ? ಕೆಳಗಡೆ ಇಳಿದ್ಬಿಟ್ಟು ಸ್ನಾನ ಮಾಡ್ಕೊಂಡು ಇವಾಗ ಮೇಲಕ್ಕೆ ಬಂದು ಒಂದು ರೌಂಡ್ ಹಾಕೋ ಬರ್ತವೆ, ಮತ್ತೆ ತಿರ್ಗ ಬಂದು ಸ್ನಾನ ಮಾಡಕ್ಕೆ ಇಳಿತವೆ. ಹಂಗಿರ್ತವೆ. ಅದ್ರದ್ದೇ ಮೊಟ್ಟೆ ನಾಟಿ ಕೋಳಿಗೆ ಹಾಕಿದ್ದು ನೋಡಿ. ಈ ಕೋಳಿಗೆ ಹಾಕಿದ್ವಿ ಪಾಪ, ಈ ಕೋಳಿ ಮರಿ ಮಾಡೈತಿ, ದೊಡ್ಡದಾಕೋವರೆಗೂ ಸಾಕ್ತೀವಿ. ಐದು ಮೊಟ್ಟೆ ಹಾಕಿದ್ದಕ್ಕೆ ಈಗ 3 ಮಾಡಿದೆ ನೋಡಿ. ಇನ್ನೂ 2 ಮೊಟ್ಟೆ ಐತೆ, ಮಾಡ್ತೈತೆ ಇಲ್ಲ ಗೊತ್ತಿಲ್ಲ. ಕಚ್ತೈತೆ ಕಚ್ತೈತೆ. ನೋಡಿ ಇರ್ಲಿ ಬಿಡಮ್ಮ. ನೋಡಿ ಬಾತ್ಕೋಳಿ ಮರಿ ನೋಡಿದು ಮೂತಿ ನೋಡಿ, ಸೇಮ್ ಬಾತ್ಕೋಳಿಗೆ ಇದ್ದಂಗೆ ಐತೆ.
ಇದೆಯಮ್ಮ ಅದಕ್ಕೆ ಬಿಡು ಇದು ಮರಿ ಬಿಡಮ್ಮ. ಇನ್ನೆರಡು ಮೊಟ್ಟೆ ಐತಿ, ಎತ್ಕ ನೋಡೋಣ. ಮಾಡ್ತೈತಿಲ್ಲ ಚೆಕ್ ಮಾಡೋಣ. ಅಲ್ಲಾಡ್ಸು. ಏನೋ ಗೊತ್ತಾಗ್ತಾ ಇಲ್ಲ. ಅದೇ ನೋಡಿ, ಈ ಥರ ಬೆಲ್ಕಲ್ಲಿಟ್ಟರೆ ಗೊತ್ತಾಗ್ತೈತೆ ಅದ್ರ ಒಳಗಡೆ ಮರಿ ಇದೆಯಾ ಇಲ್ವಾ ಅಂತ ಕಾಣಿಸ್ತೈತೆ. ಹಂಗಿಲ್ಲ ಅಂದ್ರೆ ಲೈಟ್ ಹಾಕ್ಬಿಟ್ಟು ಇಟ್ರೇನು ಬೆಳ್ಕಲ್ಲಿ ಚೆನ್ನಾಗಿ ಕಾಣಿಸ್ತೈತೆ. ನೋಡೋಣ ಮಾಡ್ತೈತೆ ಇಲ್ಲ ಅಂತ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ನೋಡಿ, ಡ್ರಿಂಕರ್ಗಳಲ್ಲೆಲ್ಲ ನೀರು ಖಾಲಿ ಆಗೋಗ್ಬಿಟ್ಟಿದೆ. ಹೋಗಿ ಗಾಡಿ ಎತ್ಕೊಂಡೋಗಿ ತಗೊಬಂದ್ಬಿಡ್ತೀನಿ. ಇದೆಲ್ಲ ಕ್ಲೀನ್ ಮಾಡ್ಬೇಕಿನ್ನ. ಇಲ್ಲೇ ಇರ್ತಾಳೆ, ನಾನು ಮಾತ್ರ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ತಗೊಬಂದ್ಬಿಡ್ತೀನಿ. ನಾ ಹಿಡ್ಕೊಂಬ ಫೋನಿಲ್ಲ ಇಟ್ಕ ನಾನು. ಇದಂತ ಇವನು ಪರ್ಕೆತ್ಕೊಂಡು ತೋರಿಸ್ರೇನು? ಯಾವ್ದತ್ತಾ ಆಡು ಮಾತಮ್ಮ ಫುಲ್ಲು ಇಂತ ಅಂತಾನ. ఎత్తుకొస్తే ఎత్తుకోసం నీట్గా పొడుముగా ఉంచుడు ఏడ ఒక తాపిట్టు చాలు ఎత్తుకోవచ్చు. పెద్దదే మిషన్ ಮೇಲೆ బిస్కెట్ ಚಿಕ್ಕ ಒಪ್ಪರ್ಕ ನಾರು ಆ ಕಡೆಗೆ ಬಿಸ್ಕೆಟ್ ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನೀರು ಹಾಕ್ಬಿಟ್ಟು ನೀರು ಚೇಂಜ್ ಮಾಡೋದು. ಇವೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು, ಮತ್ತು ಹೊಸ ನೀರು ಹಾಕಬೇಕು. ಮತ್ತು ಆಮೇಲೆ ಕೋಳಿಗಳನ್ನೆಲ್ಲ ಬಿಸಿಲಾದ್ಮೇಲೆ ಒಳಗಡೆ ಬಿಟ್ಬಿಟ್ಟು ಆಮೇಲೆ ಹೋಗ್ತೀವಿ. ಇಲ್ಲೇ ಕರಗೂಕ ತಕ್ಕೋದು, ಅದಕ್ಕೆ ಇರೋದೆಲ್ಲ ತುಂಬ ಗಲೀಜಾಗೈತೆ. ಫಸ್ಟೆಲ್ಲ ಇಲ್ಲೇ ಕಟ್ಟಾಕಿ ಎಲ್ಲ ಗಲೀಜಾಗಿರೋದು, ಮತ್ತು ಇಲ್ಲೇ ಕಟ್ಟಾಕನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದ್ಬಿಟ್ಟು ನೋಡಿ ಆ ಕಡೆ ಸೇಮ್ ಹಿಂಗೆ ಇತ್ತು ಎಲ್ಲ ಕ್ಲೀನ್ ಮಾಡೋದು. ಅದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಬಿಸಿಲು ಬಂದ್ಬಿಡ್ತು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾನು ಅಮ್ಮ ಸೈಡ್ಗೆ. ಕರುಗಳನ್ನೆಲ್ಲ ಹಿಡ್ಕೊಬಂದು ಕಟ್ಟಾಕ್ಬಿಟ್ಟು ಕೋಳಿಗಳ ಮಾತ್ರ ಹೊಡೆದಿಲ್ಲ, ಹಂಗೆ ಇತ್ತು. ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಡೋಣ ಅಂದ್ಬಿಟ್ಟು ಸಾಕಿತ್ಕೊಟ್ಟು ಕುತ್ಕೊಂಡಿದ್ದೀವಿ. ಆಮೇಲೆ ಈ ಕೋಳಿ ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತು. ಅದು ನೋಡೋದಕ್ಕೆ ನೋಡಿ ನಮ್ಮ ಹತ್ರನೇ ಇತ್ತು, ಅದಕ್ಕೆ ಹಂಗೆ ಅಮ್ಮ ವಿಡಿಯೋ ಮಾಡ್ಕೊಂಡ್ಲು. ನಾನು ಅಮ್ಮ ಇಬ್ಬರೂ ನಮ್ಮ ಕೆಲಸಗಳು ನೋಡಿ ಈ ಥರ ಮಾಡ್ಕೊತಾ ಇದ್ವಿ. ನೋಡಿ ಕರುಗಳನ್ನೆಲ್ಲ ಕಟ್ಟಾಕಿದ್ದೀವಿ. ಮತ್ತು ಕೋಳಿಗಳನ್ನೆಲ್ಲ ಹೊಡೆದ್ಬಿಟ್ಟು ಒಳಗಡೆಕ ಶೆಡ್ ಒಳಗಡೆಕ ಇನ್ನು ನಾಷ್ಟ ಮಾಡಿಲ್ಲ ನಾವು. ಎಲ್ಲ ಕೆಲಸನೂ ಆಯಿತು. ಇನ್ನೇನು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಇನ್ನೂ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಬೇಕು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಬಾಯ್.